ಆರ್ಟಿಐ ಕಾರ್ಯಕರ್ತನಿಂದ ಗ್ರಾಮಸ್ಥರಿಗೆ ಕಿರುಕುಳದ ಆರೋಪ. ಸುಖಾಸುಮ್ಮನೆ ಗ್ರಾಮಸ್ಥರ ವಿರುದ್ಧ ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರಿನ ದೇವನಹಳ್ಳಿ ತಾಲೂಕಿನ ದೇವನಾಯಕನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಆರ್ಟಿಐ ಕಾರ್ಯಕರ್ತನಿಂದ ಗ್ರಾಮಸ್ಥರಿಗೆ ಕಿರುಕುಳ ಕೊಟ್ಟಿರುವಂತಹ ಆರೋಪ. ಹಾಗಾಗಿ ಸುಖಾಸುಮ್ಮನೆ ಅವರ ಮೇಲೆ ತಕರಾರು ಅರ್ಜಿನ ಹಾಕೋದು. ದೇವನಹಳ್ಳಿ ತಾಲೂಕಿನ ದೇವನಾಯನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಆರ್ಟಿಐ ಕಾರ್ಯಕರ್ತ ನಾರಾಯಣಸ್ವಾಮಿ ವಿರುದ್ಧ ದೂರು ದಾಖಲಾಗಿದೆ. ಆರ್ಟಿಐ ಕಾರ್ಯಕರ್ತನ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಗ್ರಾಮಸ್ಥರು ಒತ್ತಾಯವನ್ನು ಮಾಡಿದ್ದಾರೆ. ಆರ್ಟಿಐ ಕಾರ್ಯಕರ್ತ ಗ್ರಾಮಸ್ಥರಿಗೆ ಕಿರುಕುಳ ಕೊಡ್ತಾ ಇರುವಂತ ಆರೋಪ ಕೇಳಿಬಂದಿತ್ತು. ಆತ ಸುಖಾಸುಮ್ಮನೆ ಹಾಕೋದು, ಕೇಸ್ ಹಾಕೋದು, ಈ ರೀತಿ ಅರ್ಜಿಗಳನ್ನು ಹಾಕ್ತಾ ಇದ್ದ. ಹಾಗಾಗಿ ಇಡೀ ಗ್ರಾಮಸ್ಥರಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೀನು 5 ಲಕ್ಷ ಕೊಡು ಇದ್ ಮಾಡ್ತಿದ್ದಿ ಯಾರು ಅಡಿಯ ಎಲ್ಲಿ ತಂದ್ಕೊಡ 6 ಲಕ್ಷ ನಾನು ಇಷ್ಟೊಂದು ಹೇಳ್ತೀನಿ ಅಂತ ಹೇಳಿದ್ರೆ ನಿಂತು ನಾನು ಹೋಗಿ ಕೇಳಿಲ್ಲ. ಆ ಭಗವಂತ ಏನ್ ಬುದ್ಧಿ ಕೊಟ್ಟರು ನಾನು ಕಾಯಿಸಿದ್ರೆ ಅಷ್ಟೇ. ಅಡಿಯ ನಾನು ನರ್ಸನ್ ಸಂಪಾದಿಸಿದ್ರೆ ಅವನಿಗೂ ಹೇಳಿಲ್ಲ, ನಿಂಗೂ ಹೇಳಿಲ್ಲ. ಡಾಕ್ಯುಮೆಂಟ್ ಐತಾ? ಎನ್ ನಾರಾಯಣಸ್ವಾಮಿ ಬಿನ್ ಲೇಟ್ ನಂಜಪ್ಪ ಅನ್ನೋರಿದ್ದಾರೆ. ಹೆಂಚಿನ ಮೂಲ ನಂಜಪ್ಪ ಅಂತಾರೆ ಉರುಫ್ ಅವ್ರನ್ನ. ಆ ವ್ಯಕ್ತಿ ಏನ್ ಮಾಡ್ತಾರೆ ಅಂತಂದ್ರೆ, ಗ್ರಾಮ ಪಂಚಾಯತಿನಲ್ಲಿ RTIನಲ್ಲಿ ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕ್ಬಿಟ್ಟು ಗ್ರಾಮದಲ್ಲಿರೋ ಕೆಲವರು ಅಂದ್ರೆ ಅವರ ವೈಯಕ್ತಿಕ ದ್ವೇಷ ಯಾರ ಮೇಲೆ ಇರ್ತದೋ ಆ ವ್ಯಕ್ತಿಗಳ ಮೇಲೆ ಮಾತ್ರ ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕ್ಬಿಟ್ಟು ಅವರು ದಾಖಲಾತಿಗಳು ತಗೊಂತಾರೆ. ದಾಖಲಾತಿಗಳು ತಗೊಂಡು ಅದರಲ್ಲಿರೋ ಒಂದು ಸಣ್ಣ ಪುಟ್ಟ ನ್ಯೂನತೆಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾರೆ. ಯಾವ ರೀತಿ? ಇದರಲ್ಲಿ ಅರ್ಧ ಆಸ್ತಿ ನನಗೆ ಕೊಡು, ಇಲ್ಲ ಅಂತಂದ್ರೆ 10 ಲಕ್ಷ ದುಡ್ಡು ನನಗೆ ಕೊಡು, ಇಲ್ಲ ಅಂತಂದ್ರೆ ಕೇಸ್ ಹಾಕಿ ನಿಮ್ಮ ದಾಖಲಾತಿಗಳನ್ನ ಆಯಾ ಇಲಾಖೆಗಳಲ್ಲಿ ಕೇಸ್ ಮಾಡಿ ವಜಾ ಮಾಡಿಸ್ತೀನಿ ಸುಮ್ನೆ. ಆಮೇಲೆ ನಮ್ಮಲ್ಲಿ ನಾವು ಕೊರೋನಾ ಟೈಮಲ್ಲಿ 1 ವರ್ಷ ನೀರು ಬಿಟ್ಟಿದ್ರಿ. 15,000 ರೂಪಾಯಿ ಅಮೌಂಟ್ ಫಿಕ್ಸ್ ಮಾಡಿದ್ರು. ಬಜೆಟ್ ಅಲ್ಲಿ ಇದರಲ್ಲಿ ಕಮಿಟಿಯಲ್ಲಿ ತೀರ್ಮಾನ ಆಗಿದೆ. ಆಮೇಲೆ ವರ್ಷ ಆದ್ಮೇಲೆ ದುಡ್ಡು ಕೊಡಿಲ್ಲ. ದುಡ್ಡು ಕೇಳಕ್ ಹೋದ್ರೆ ಇವ್ರು ನಾರಾಯಣಸ್ವಾಮಿ ನೀರು ಕುಡಿದಿದ್ದಾನೆ, ಅರ್ಜಿ ಹಾಕಿದ್ದಾನೆ. ಕೇಳಿದ್ರೆ ನನಗೆ 1 ಲಕ್ಷ ಕೊಡು ಅಂತ ಕೇಳಿದ್ದಾನೆ. ಲಕ್ಷ ಕಳ್ಸಿ ಕೊಟ್ಟರೆ ನಾನು ಅರ್ಜಿ ವಾಪಸ್ ತಗೊಂಬತ್ತೀನಿ ಅಂತ ಹೇಳಿದ್ದೇನೆ. ದಾಖಲಾತಿ ತಗೊಂಡು ಕಿರುಕುಳ ಕೊಡೋದು. ನಾನು ಇಲ್ಲ ಅಂದ್ರೆ ನಾನು ಅರ್ಜಿ ವಾಪಸ್ ತೆಗಲ್ಲ, ಲಕ್ಷ ಕೊಡೋದು ವಾಪಸ್ ತೆಗಲ್ಲ ಅಂತ ಹೇಳಿದ್ದೇನೆ. ಆಮೇಲೆ 2 ಸೈಟ್ ಮೇಲೆ ಗ್ರಾಮ ಆಗಿರೋ ಸೈಟ್ ಮೇಲೆ ಕೇಸ್ ಹಾಕಿದ್ದಾನೆ. ಆದ್ರೆ 1 ಸೈಟ್ ವಾಪಸ್ ಕೊಟ್ಟರೆ ವಾಪಸ್ ತಗೊಂತೀನಿ ಕೇಸು. ಇವಾಗ ಕೊಟ್ಟರೆ ಕೇಸ್ ಮಾಡಿದ್ದೇನೆ. GPA 28, ಇನ್ನೊಂದು 29, 2 ಕೇಸ್ ಮಾಡಿದ್ದಾರೆ. ಅವೆರಡು ಕೇಸ್ 1 ಕೇಸ್